ಸುನಾದ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ. ನಾನು ಡಯಾರ. ಇದು ಜೂನ್ 30th ಸಂಡೇ ನಾವು ಮಾಷಾ ಆ್ಯಂಡ್ ದ ಬೇರ್ ಲೈವ್ ಶೋ ನೋಡೋಕ್ಕೆ ಹೋಗಿರೋ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ. ಇದು ಅಂಬೇಡ್ಕರ್ ಭವನದಲ್ಲಿತ್ತು. 2 months ಬಿಫೋರೇ ನಾವು ಟಿಕೆಟ್ ಬುಕ್ ಮಾಡ್ಕೊಂಡಿದ್ವಿ. ಕೆಲವು ಟಿ ವಿ ಚಾನಲ್ನಲ್ಲಿ ಮತ್ತು ಕಾರ್ಟೂನ್ ಚಾನಲ್ಗಳಲ್ಲಿ ಇದರ ಅಡ್ವರ್ಟೈಸ್ ಬರ್ತಾಯಿತ್ತು. ಸಂವಿಧಾನಿಗೆ ಮಾಷಾ ಆ್ಯಂಡ್ ದ ಬೇರ್ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಲೈವ್ ಶೋ ಬರ್ತಾಯಿದೆ ಅಂತ ಗೊತ್ತಾದಾಗ ಆಕೆ ನಮಗೆ ಫೋರ್ಸ್ ಮಾಡಿಬಿಟ್ಟು ಟಿಕೆಟ್ನ ಬುಕ್ ಮಾಡಿದ್ಲು. ಸೊ ಮಕ್ಕಳಿಗೆ ಕಾರ್ಟೂನ್ ಅಂದರೆ ಇಷ್ಟ ಅಲ್ವಾ, ಸರಿ ಒಂದು ಹೊಸ ಥರದ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂದ್ಬಿಟ್ಟು ನಾವು ಕೂಡ ಟಿಕೆಟ್ ಬುಕ್ ಮಾಡಿದ್ವಿ. ಅವಳಿಗೆ ಎಷ್ಟು ಇಷ್ಟ ಮಾಷಾ ಆ್ಯಂಡ್ ದ ಬೇರ್ ಅಂತಂದರೆ, ಅವಳು ಚಿಕ್ಕವಳಿದ್ದಾಗ ಅವ್ರ ತಂದೆ ಸ್ವಿಟ್ಜರ್ಲ್ಯಾಂಡ್ ಹೋಗಿದ್ರು. ಆ ಟೈಮ್ನಲ್ಲಿ ನಿನಗೇನು ಟಾಯ್ ಬೇಕಮ್ಮ ಅಂತ ಕೇಳಿದ್ರೆ ಅವಳು ನನಗೆ ಮಾಷಾ ಆ್ಯಂಡ್ ದ ಬೇರ್ ಬೇಕು ಅಂತ ಹೇಳಿದ್ಲು. ಆ ಸಂದರ್ಭ ಸಂವಿಧಾಗೆ 2 ವರ್ಷ. ಚಿಕ್ಕ ಮಗು ಕೇಳಿದೆಯಲ್ಲ ಅಂದ್ಬಿಟ್ಟು ಸುನಿಲ್ ಸ್ವಿಟ್ಜರ್ಲ್ಯಾಂಡಲ್ಲಿ ಸಾಕಷ್ಟು ಅಂಗಡಿಗಳನ್ನು ಹುಡುಕಿ ಮಾಷಾ ಆ್ಯಂಡ್ ದ ಬೇರ್ ಟಾಯ್ಸ್ ಸೆಟ್ನ ತಗೊಬಂದಿದ್ರು. ಈ ಸಂದರ್ಭಕ್ಕೆ ಅದು ಸೂಕ್ತವಾಗಿದೆ ಅನ್ನೋ ಕಾರಣಕ್ಕಾಗಿ ಮಾಷಾ ಆ್ಯಂಡ್ ದ ಬೇರ್ ಟಾಯ್ಸ್ ಸೆಟ್ನ ನಾನು ಒಂದು ಚಿಕ್ಕ ವಿಡಿಯೋ ಮಾಡಿ ಆ ವಿಡಿಯೋ ಕ್ಲಿಪ್ಪಿಂಗ್ ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ನೋಡಿ, ತುಂಬಾ ಚೆನ್ನಾಗಿದೆ. ಈಗಲೂ ಕೂಡ ಅದನ್ನು ತುಂಬ ನೀಟಾಗಿ ಕಾಪಾಡ್ಕೊಂಡಿದ್ದಾಳೆ. ಇದೇ ಆ ಮಾಷಾ ಆ್ಯಂಡ್ ದ ಬೇರ್ ಟಾಯ್ ಸೆಟ್. ನಿಮ್ಮ ಜೊತೆ ಮಾತಾಡ್ತಾ ಡಾಕ್ಟರ್ BR ಅಂಬೇಡ್ಕರ್ ಭವನ ಬಂದಿದ್ದೆ ಗೊತ್ತಾಗಲಿಲ್ಲ. ನೋಡಿ, ಸಾಕಷ್ಟು ದೊಡ್ಡದಿದೆ ಅಂಬೇಡ್ಕರ್ ಭವನ. ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ತುಂಬ ಸಾಕಷ್ಟು ಜನ ಪೇರೆಂಟ್ಸ್ ನಮ್ಮ ಹಾಗೆ ಮಕ್ಕಳನ್ನ ಕರ್ಕೊಂಡು ಬರ್ತಾಯಿದ್ರು. ಸಹಜ ಅಲ್ವಾ, ಎಲ್ಲ ಮಕ್ಕಳಿಗೂ ಕಾರ್ಟೂನ್ ಅಂದ್ರೇ ಇಷ್ಟ. ಲೈವ್ ಶೋ ತೋರಿಸ್ತಾ ಇದ್ದಾರೆ ಅಂತ ಅಂದರೆ ಇನ್ನು ಮಕ್ಕಳು ಬಿಟ್ಬಿಡ್ತಾರಾ. ಅಂಬೇಡ್ಕರ್ ಭವನದ ಮುಂದೆ ಅಡ್ವರ್ಟೈಸ್ ಮಾಡಿದರು ಮಾಷಾ ಆ್ಯಂಡ್ ದ ಬೇರ್ ಸಂಬಂಧಪಟ್ಟ ಹಾಗೆ. ಅದರದ್ದು ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಇವೆಲ್ಲ ಒಂದು ನೆನಪಾಗಿ ಉಳಿಯುತ್ತೆ ಅಲ್ಲಿಗೆ ಹೋಗಿರೋವಂಥದ್ದು. ಹಾಗಾಗಿ ವಿಡಿಯೋ ಮಾಡ್ಕೊಂಡಿರ್ತೀನಿ. ಅಂಬೇಡ್ಕರ್ ಭವನಕ್ಕೆ ಎಂಟ್ರಿ ಆಗ್ತಿದ್ದ ಹಾಗೆಯೇ ಮಕ್ಕಳದೇ ಗುಂಪು. ಕೇಳಬೇಕಾ, ಕಾರ್ಟೂನ್ ಶೋ ಅಲ್ವಾ, ಮಕ್ಕಳದೇ ಸಾಮ್ರಾಜ್ಯ ಆಗಿರುತ್ತೆ, ಅವ್ರದ್ದೇ ಸಂಭ್ರಮ ಆಗಿರುತ್ತೆ. ಸಾಕಷ್ಟು ಜನ ಅಲ್ಲಿ ಬಂದು ಸೇರಿಕೊಂಡಿದ್ರು. ನಾವು ಆನ್ಲೈನ್ನಲ್ಲಿ ಟಿಕೆಟ್ ಬುಕ್ ಮಾಡಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸುನಿಲ್ ಅವ್ರನ್ನ ವಿಚಾರಿಸ್ತಾ ಇದ್ರು. ಸೊ ಬಿಗಿನಿಂಗಲ್ಲಿ ಆ ಟೆಂಟ್ ಏನು ತೋರಿಸ್ತಾ ಇದ್ದಾರೆ ಅಲ್ಲಿ ಹೋಗ್ಬಿಟ್ಟು ನಾವು ಟಿಕೆಟ್ನ ತೋರಿಸಿ ಅಲ್ಲೊಂದು ಪಿಂಕ್ ಕಲರ್ ಬ್ಯಾಂಡ್ ಕೊಡ್ತಾರೆ. ಆ ಬ್ಯಾಂಡ್ನ ಕಲೆಕ್ಟ್ ಮಾಡ್ಕೋಬೇಕು. ಕಾರಣ ಅಲ್ಲಿ ಕ್ಯಾರೆಕ್ಟರ್ಸ್ ಜೊತೆಗೆ ಒಂದು ಮೀಟ್ ಆ್ಯಂಡ್ ಗ್ರೀಟ್ ಅನ್ನೋ ಒಂದು ಸಣ್ಣ ಪ್ರೋಗ್ರಾಮ್ ಇರುತ್ತೆ. ನಾವು ಅದಕ್ಕೆ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದಿದ್ರೆ ಆ ಪಿಂಕ್ ಬ್ಯಾಂಡು ಮಸ್ಟ್. ಕ್ಯಾರೆಕ್ಟರ್ಸ್ ಜೊತೆಗೆ ನಮಗೆ ಮಾತಾಡೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಟಿಕೆಟ್ ಪ್ರೈಸ್ಗೆ ಸಂಬಂಧಪಟ್ಟ ಹಾಗೆ 1500 rupees ಟಿಕೆಟ್ ಕೂಡ ಇತ್ತು, 3000 rupees ಟಿಕೆಟ್, 2000 rupees ಟಿಕೆಟ್ ಮತ್ತು 5000 rupees ಟಿಕೆಟ್ ಕೂಡ ಇತ್ತು. ಮೋಸ್ಟ್ಲಿ ಆ ಥಿಯೇಟರ್ ಎಷ್ಟು ಹತ್ತಿರದಿಂದ ನೋಡ್ತಾರೆ ಮತ್ತು ಬಾಲ್ಕನಿಯಿಂದ ನೋಡೋರಿಗೆ ಹಾಗೂ ಮಧ್ಯದಿಂದ ನೋಡೋರಿಗೆ, ಥಿಯೇಟರ್ ಮಧ್ಯದಿಂದ ನೋಡೋರಿಗೆ, ಹೀಗೆ ಮೋಸ್ಟ್ಲಿ ಸೀಟ್ ಪ್ರೈಸಸ್ ವೇರಿ ಇತ್ತು ಅನ್ಕೋತೀನಿ. ಸಂವಿಧಾ ಇಲ್ಲೇ ಒಂದು ಫೋಟೋ ಕೂಡ ತಗೊಂಡ್ಲು. ಇನ್ನು ಒಳಗಡೆ ಸಾಕಷ್ಟು ಶಾಪಿಂಗ್ ಕೂಡ ಅವಕಾಶ ಇತ್ತು. ಹ್ಯಾಮ್ಲೆಸ್ ಅವ್ರದ್ದು ಸಾಕಷ್ಟು ಟಾಯ್ಸ್ಗಳನ್ನೆಲ್ಲ ಒಳಗಡೆ ಇಟ್ಕೊಂಡಿದ್ರು ಮಾಷಾ ಆ್ಯಂಡ್ ದ ಬೇರ್ಗೆ ಸಂಬಂಧಪಟ್ಟ ಹಾಗೆ. ಇನ್ನು ಫೋಟೋಸ್ಗಳು ತೆಗೆಸ್ಕೊಳ್ಳೋದಕ್ಕೆ ಕೂಡ ಸಂವಿಧಾ ಹೊರಗಡೆ ಒಂದಿಷ್ಟು ಫೋಟೋಸ್ನ ತೆಗೆಸ್ಕೊಂಡ್ಲು. ಮತ್ತು ಒಳಗಡೆ ಕೂಡ ಫ್ರೀ ಫೋಟೋಸ್ಗಳನ್ನು ಅವರು ತಕ್ಕೊಡ್ತಾಯಿದ್ರು. ಹೀಗೆ ಸಾಕಷ್ಟು ಮಕ್ಕಳಿಗೆ ಏನೇನು ಅವಶ್ಯಕತೆ ಇದೆಯೋ ಆ ಎಲ್ಲ ಫೆಸಿಲಿಟೀಸ್ಗಳು ಕೂಡ ಮಾಡಿಟ್ಟಿದ್ರು. ಸಾಕಷ್ಟು ಜನ, ಸಾಕಷ್ಟು ಮಕ್ಕಳು. ಆ ಮಕ್ಕಳ ಮುಖದಲ್ಲಿ ಎಕ್ಸೈಟ್ಮೆಂಟ್ ನೋಡೋದಕ್ಕೆ ಖುಷಿ ಆಗ್ತಾಯಿತ್ತು. ಈ ಟಾಯ್ಸ್ಗಳೆಲ್ಲ 1000, 2000 ಎಲ್ಲ 1000 ಎಬವ್ ಇದ್ವು. ತುಂಬಾ ಚೆನ್ನಾಗಿತ್ತು. ಸಾಕಷ್ಟು ಮಕ್ಕಳು ಅದನ್ನು ಕೊಂಡ್ಕೊಂಡ್ರು ಕೂಡ ಅಲ್ಲಿ ನೆನಪಿಗೋಸ್ಕರ. ಸಂವಿಧಾನೂ ಕೂಡ ಬಿಟ್ಟಲ್ಲ, ಅವಳು ಒಂದು ಬೇರ್ನ ಎತ್ಕೊಂಡು ಬಂದಳು. ಇನ್ನೇನು ಶೋ ಸ್ಟಾರ್ಟ್ ಆಗುತ್ತೆ ಅಂತ ಅನೌನ್ಸ್ಮೆಂಟ್ ಬರ್ತಾಯಿತ್ತು. ಹಾಗಾಗಿ ನಾವು ಹೋಗ್ತಾ ಇದ್ದೀವಿ. ನಮ್ಮದು ಬಾಲ್ಕನಿ ಟಿಕೆಟ್ ಆಗಿತ್ತು, ಹಾಗಾಗಿ ಬಾಲ್ಕನಿ ಕಡೆ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಸಾಕಷ್ಟು ಮಕ್ಕಳು, ಆ ಮಕ್ಕಳು ನೋಡೋದಕ್ಕೆ ಖುಷಿ ಆಗ್ತಾಯಿತ್ತು. ಸಂವಿಧಾ 2 months ವೆಯ್ಟ್ ಮಾಡ್ತಾ ಇದ್ದ ಶೋ ಮಾಷಾ ಆ್ಯಂಡ್ ದ ಬೇರ್ ಲೈವ್ ಶೋ ಇನ್ನೇನು ಸ್ಟಾರ್ಟ್ ಆಗುತ್ತೆ. ಆಕೆ ಎಕ್ಸೈಟ್ಮೆಂಟ್ ಬಹಳನೇ ಇತ್ತು. ನಾವು ನೋಡೋದಕ್ಕೆ ಅಷ್ಟೇ ಖುಷಿ ಪಡ್ತಾ ಇದ್ವಿ. ಬನ್ನಿ ಹಾಗಾದರೆ ಇನ್ನೇನು ಶೋ ಸ್ಟಾರ್ಟ್ ಆಗುತ್ತೆ ನೋಡ್ಕೊಂಬಂದ್ಬಿಡೋಣ. ಸಾಕಷ್ಟು ದೊಡ್ಡ ಥಿಯೇಟರ್ ಇದು. ಫಸ್ಟ್ ಟೈಮ್ ನಾನು ಈ ಅಂಬೇಡ್ಕರ್ ಭವನ ಥಿಯೇಟರ್ ನೋಡ್ತಾ ಇರೋದು. ತುಂಬ ಚೆನ್ನಾಗಿತ್ತು. ಮಾಷಾ ಆ್ಯಂಡ್ ದ ಬೇರ್ ಶೋ 3 shows ಆಗಿತ್ತು ಅಂದ್ಕೊತೀನಿ ನಾನು, ಸರಿಯಾಗಿ ನನಗೆ ಗೊತ್ತಿಲ್ಲ. 3 shows ಆಗಿದೆ. ಅಂದರೆ ಫ್ರೈಡೇ ಸ್ಯಾಟರ್ಡೆ ಸಂಡೇ ಇತ್ತು ಅಂದ್ಕೊತೀನಿ. ನಾವು ಸಂಡೇ ಬಂದಿರೋದು. ಬನ್ನಿ ಇನ್ನೇನು ಶೋ ಸ್ಟಾರ್ಟ್ ಆಗ್ತಾ ಇದೆ, ಎಂಜಾಯ್ ಮಾಡ್ಬಿಡೋಣ. Good morning, Bangalore! Fantastic. Now that's all good morning. Great. So are you guys all excited and ready to watch Masha and the Bear? Yes? Okay.
Too bad. As a science professor, ಮಾಷಾ, ಬೇರ್, ಪಿಗ್, ಮ್ಯಾಜಿಷಿಯನ್, ಪ್ರೊಫೆಸರ್, ಏಲಿಯನ್, ವೂಲ್ಫ್ ಹೀಗೆ ಸಾಕಷ್ಟು ಕ್ಯಾರೆಕ್ಟರ್ಗಳು ಬರುತ್ತೆ. ಪ್ರತಿಯೊಂದು ಕ್ಯಾರೆಕ್ಟರ್ ಬಂದಾಗ ಮಕ್ಕಳ ಖುಷಿ ಎಷ್ಟಿರುತ್ತೆ ಅಂದರೆ ಅಷ್ಟು ಜೋರಾಗಿ ಕೂಗಿ ಕೂಗಿ ಪ್ರತಿಯೊಂದು ಕ್ಯಾರೆಕ್ಟರ್ನ ಎನ್ಕರೇಜ್ ಮಾಡ್ತಾಯಿದ್ರು. ಅವ್ರಿಗೂ ಕೂಡ ಅಷ್ಟೇ ಖುಷಿ ಆಗ್ತಾಯಿತ್ತು ಕ್ಯಾರೆಕ್ಟರ್ಸ್ಗಳಿಗೆ. ಇವರ ಎನ್ಕರೇಜ್ಮೆಂಟ್ ಮತ್ತು ಸಪೋರ್ಟ್ ನೋಡಿ, ಕ್ಯಾರೆಕ್ಟರ್ ನೋಡಿ ಮಕ್ಕಳಿಗೆ ಖುಷಿ ಆಗ್ತಾಯಿತ್ತು. ಹೀಗೆ ಹೋಲ್ ಥಿಯೇಟರ್ ತುಂಬಾ ಜೋಶ್ ಆಗಿತ್ತು ಅಂತಲೇ ಹೇಳ್ಬೋದು. ಭಾಳ ಚೆನ್ನಾಗಿತ್ತು ನಿಜವಾಗ್ಲೂ. ಮಧ್ಯೆ ಒಂದು ಪುಟ್ಟ ಇಂಟರ್ವಲ್ ಕೂಡ ಕೊಡ್ತಾರೆ. ಅಲ್ಲಿ ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಬೇಕಾದರೆ ನಾವು ತಿನ್ನಿಸ್ಕೋಬೋದು. ಸ್ನ್ಯಾಕ್ಸ್ ಪ್ರತಿಯೊಂದು ಕೂಡ ಅಲ್ಲಿ ಸಿಗುತ್ತೆ, ಸೊ ಪ್ರಾಬ್ಲಮ್ ಏನಿಲ್ಲ. ಮಕ್ಕಳನ್ನ ಶೋ ಮಧ್ಯೆ ಇನ್ವಾಲ್ವ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಂದು ಕ್ಯಾರೆಕ್ಟರ್ ಡ್ಯಾನ್ಸ್ ಮಾಡಿದಾಗಲೂ ಕೂಡ ಮಕ್ಕಳಿಗೂ ಡ್ಯಾನ್ಸ್ ಮಾಡೋಕ್ಕೆ ಹೇಳ್ತಾಯಿದ್ರು. ಮಕ್ಕಳು ಎಷ್ಟು ಖುಷಿಯಿಂದ ಡ್ಯಾನ್ಸ್ ಮಾಡ್ತಾಯಿದ್ರು ಗೊತ್ತಾ? ಅದು ಸಣ್ಣ ಕ್ಲಿಪ್ಪಿಂಗ್ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. You guys had a good time? Yes! Alright! We thank you for coming here for an HSBC presentation of Masha and the Bear. Live theatrically brought to you by Viacom Nation Live, powered by Bodak Bread and John Partner Junior Teaching Partner. ಶೋ ಮುಗಿಸಿ ಮನೆಗೆ ಹೊರಟ್ವಿ. ಶೋ ತುಂಬಾ ಚೆನ್ನಾಗಿತ್ತು. ಖಂಡಿತವಾಗ್ಲೂ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದರು. ನನಗೆ ಪರ್ಸ್ನಲಿ ಇಷ್ಟ ಆಗಿದ್ದು ಸಾಕಷ್ಟು ಕ್ಯಾರೆಕ್ಟರ್ಗಳನ್ನು ಶೋನಲ್ಲಿ ತಗೊಂಡು ಬಂದಿದ್ದು, ಮತ್ತು ಪ್ರಾಪರ್ಟೀಸ್ ಅವ್ರು ಯೂಸ್ ಮಾಡಿದ್ದು, ಮತ್ತು ಆಡಿಯನ್ಸ್ನ ಮತ್ತು ಮಕ್ಕಳನ್ನ ಆ ಶೋ ಜೊತೆಗೆ ನಮ್ಮನ್ನು ಕೂಡ ಇನ್ವಾಲ್ವ್ ಮಾಡ್ಕೊಂಡಿದ್ದು ಬಹಳನೇ ಖುಷಿ ಅನ್ನಿಸ್ತು. ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅಷ್ಟೇ. ಈ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ. ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.